ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾವಣ ಪಟ್ಟಾಭಿಷೇಕದ ಪೂರ್ವ ಸಿದ್ಧತೆ ಮಾಡಲಿಕ್ಕೆ ದಶರಥರ ವಸಿಷ್ಠರಿಗೆ ತಿಳಿಸ್ತಾರೆ. ವಸಿಷ್ಠರು ಅಧಿಕಾರಿಗಳನ್ನು ಕರೆದು ಏನೇನು ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಸಲಹೆಯನ್ನು ಕೊಡ್ತಾರೆ ಮತ್ತು ಆಜ್ಞೆಯನ್ನು ಮಾಡ್ತಾರೆ. ಅದೇ ವಿಚಾರವನ್ನು ಮುಂದುವರಿಸಿಕೊಂಡು ಕೇಳುತ್ತಲೇ ವಸಿಷ್ಠ ವಾಮದೇವರ ಮಾತು ದಶರಥ ರಾಮನನ್ನು ತನ್ನ ಬಳಿ ತಕ್ಷಣ ಕರೆತರಲು ಮಂತ್ರಿ ಸುಮಂತ್ರನಿಗೆ ಆದೇಶಿಸಿದ. ಅವರು ಅಲ್ಲೇ ದಶರಥನ ಮುಂದೆ ಅಧಿಕಾರಿಗಳನ್ನು ಕರೆದ ಮತ್ತು ಪೂರ್ವ ಸಿದ್ಧತೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಸಾಮಾನು ಕೊಡಿಸ್ಬೇಕು ಅನ್ನೋದನ್ನು ಹೇಳ್ತಿರ್ತಾರೆ. ಅದನ್ನು ಕೇಳಿ ದಶರಥಿಗೆ ತುಂಬ ಸಂತೋಷ ಆಗ್ತಿದೆ. ಅಲ್ಲೇ ಮುಖ್ಯಮಂತ್ರಿ ಸುಮಂತ್ರ ನಿಂತಿರ್ತಾನೆ. ಸುಮಂತ್ರನಿಗೆ ಏನು ಹೇಳ್ತಾನೆ ಅಂದರೆ, ಇಲ್ಲೇ ಸಮೀಕರಾಜು ಇನ್ನೂ ಅದಾರ, ಇಲ್ಲೆಲ್ಲ ಕೂಡ್ಯಾರ ಜನ ಅದ, ಮತ್ತು ರಾಮನನ್ನು ಕರ್ಕೊಂಡು ಬಾಪ ಅಂಥೇಳಿ ಅವನಿಗೆ ಆದೇಶ ಮಾಡ್ತಾನೆ. ಮುಂದೆ ಅದೇ ವೇಳೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಂದ ರಾಜರು, ಮ್ಲೇಚ್ಛ, ಆರ್ಯವರ್ಣ, ವ್ಯಾಧ ರಾಜರು ಸಭೆಗೆ ಆಗಮಿಸಿದ್ರು. ಆಗಲೇ ನಾಲ್ಕು ದಿಕ್ಕಿನಿಂದ ನೆರೆಹೊರೆ ರಾಜರಂತ ಹೇಳಿ ನಾನು. ಈ ಮ್ಲೇಚ್ಛರರು ಅಂದರೆ ಯಾರಂದರೆ, ಇವರು ಒಂದು ಸಂಘಟಿತ ರಾಜರಲ್ಲ, ಬುಡಕಟ್ಟು. ಇದು ಒಂದು ಮ್ಲೇಚ್ಛರಿಂದ ಬುಡಕಟ್ಟು. ಈ ಬುಡಕಟ್ಟಿನ ಅಲ್ಲೆಲ್ಲೇ ಒಂದು ತಮ್ಮದೇ ಆದಂತಹ ಗುಂಪನ್ನು ಕಟ್ಕೊಂಡು, ರಾಜ್ಯಗಳನ್ನು ಕಟ್ಕೊಂಡು ಆಳುವಂಥ ಜನ ಮ್ಲೇಚ್ಛರರು. ಆರ್ಯವರ್ಣ ಇನ್ನು ಸುವ್ಯವಸ್ಥಿತವಾಗಿ ನಗರ ರಾಜ್ಯಗಳನ್ನು ಕಟ್ಕೊಂಡು ಅವರಿಗೆ ನಾಗರಿಕ ಅನಾಗರಿಕ ಅಂತಲೂ ಹೇಳ್ತಾರೆ. ಒಂದು ಅನಾಗರಿಕ ವ್ಯವಸ್ಥೆಯಲ್ಲಿರುವಂಥ ರಾಜರ ಗುಂಪು ಅದು ಮ್ಲೇಚ್ಛರರು ಅಂತಾರೆ. ಒಂದು ನಾಗರಿಕತೆಯನ್ನು ಹೊಂದಿ ನಾಗರಿಕ ಜೀವನವನ್ನು ನಡೆಸುವಂಥ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಮಾಡಿದಂಥ ಜನರು ಸಂಪೂರ್ಣವಾಗಿ ಅವರಿಗೆ ಆರ್ಯವರ್ಣ ಅಂತ ಕರೀತಾರೆ. ಇಲ್ಲಿ ಆರ್ಯವರ್ಣ ಅನ್ನೋದು ಇಲ್ಲಿ ಋಗ್ವೇದದ ನಾವು ವ್ಯಾಖ್ಯಾನವನ್ನು ತೊಗೊಂಡಿವಿ ಅಂದರೆ, ಋಗ್ವೇದದಾಗ ಸ್ಪಷ್ಟವಾಗಿ ಹೇಳ್ತಿದೆ ಆರ್ಯವರ್ಣ ಅಂದರೆ ಬಿಳಿ ವರ್ಣದವರು. ಇವರು ಎಲ್ಲಿಂದ ಬಂದರಪ್ಪ ಅಂದರೆ ಹೊರಗಡೆಯಿಂದ ಬಂದವರು ಅಂತ ಹೇಳ್ತಾರೆ. ಋಗ್ವೇದ ಹೇಳ್ತಿದೆ ಹೊರಗಿನಿಂದ ಬಂದವರು ಆರ್ಯವರ್ಣ. ಎರಡೇ ವರ್ಣ ಇರ್ತಾವೆ, ನಂತರ ಇವು ಚತುರ್ವರ್ಣ 4 ವರ್ಣಗಳಾಗ್ಯಾವ. ಋಗ್ವೇದ ಕಾಲಕ್ಕೆ ಎರಡೇ ವರ್ಣ, ಒಂದು ಆರ್ಯವರ್ಣ, ಎರಡನೇದು ದಶವರ್ಣ. ದಶವರ್ಣ ಅಂದರೆ ಯಾವುದು? ಇಲ್ಲಿ ಸ್ಥಳೀಯದಲ್ಲಿದ್ದಂತಹ ಮೂಲವಾಸಿಗಳು, ಬುಡಕಟ್ಟುಗಳಿಗೆ ಅವರು ಅಂದರೆ ಬಣ್ಣ ಕಪ್ಪಿರ್ತಿದೆ, ಅಥವಾ ಅವ್ರದ್ದು ಒಂದು ಪ್ರಕಾರದ ಕಾವಿಗೆಂಪಿರ್ತದೆ. ಸೊ ಇವ್ರದ್ದೊಂದು ಬಣ್ಣದ ಬೇರೆಣ, ಅವ್ರದ್ದೊಂದು ಬಣ್ಣ ಬೇರೆಣ. ಅದಕ್ಕೆ ಹೊರಗಿನಿಂದ ಬಂದಂಥ ಅವ್ರ ಬಣ್ಣ ಹೆಚ್ಚು ಕಡಿಮೆ ಬಿಳಿ ಬಣ್ಣ ಇರ್ತದೆ, ಅಥವಾ ಒಂದು ಕೆಂಪು ಮಿಶ್ರಿತ ಹಳದಿ ಬಣ್ಣ ಇರ್ತದೆ. ಇವರೇನು ಬರ್ತಾರಲ್ಲ, ಇವರು ಇಂಗ್ಲೀಷ್ನಲ್ಲಿ ಹೇಳೋದಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿಬಿಟ್ಟಿದೆ. ಈ ವೈಟ್ ಜನ ಏನಿದೆ, ರೇಸ್ ಏನಿದೆ, ಅವರೆಲ್ಲ ಹೊರಗಿನಿಂದ ಬಂದವರು ಅಂತ ಋಗ್ವೇದ ಹೇಳ್ತಿದೆ. ಇನ್ನು ಬ್ಲ್ಯಾಕ್ ರೇಸ್ ಏನಿದೆಯಲ್ಲ, ಅದೆಲ್ಲನೂ ಮೂಲ ಭರತಖಂಡದವರೇ ಅಂತ ಇಲ್ಲಿಯವರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಂತಹ 6ನೇ ವರ್ಣದ ರಾಜರೆಲ್ಲನೂ ಇಲ್ಲಿ ಅಲ್ಲೇ ಋಗ್ವೇದದಾಗ 42 ಆರ್ಯವರ್ಣದ ಬುಡಕಟ್ಟುಗಳನ್ನು ಹೇಳ್ತಾರೆ. ಅವರು ಕೆಲವೊಂದು ಬುಡಕಟ್ಟನ್ನು ಅದಾರ, ಆರ್ಯವರ್ಣ ಬುಡಕಟ್ಟು ಅಂತ ಕರೀತಾರೆ. ಆ ಆರ್ಯವರ್ಣ ಬುಡಕಟ್ಟಿನಲ್ಲಿ ಈ ಇಕ್ಷ್ವಾಕು ವಂಶನು ಒಂದು ಅನ್ನೋದ ಇಲ್ಲಿ ಒಂದು ಸ್ಪಷ್ಟತೆ ಇದೆ. ಮುಂದೆ ವ್ಯಾಧ ರಾಜರು. ವ್ಯಾಧ ಅಂದರೆ ಕನ್ನಡದಲ್ಲಿ ಬೇಡರು ಅಂತ ಹೇಳ್ತೀವಿ. ಬೇಡರು, ವ್ಯಾಧರು, ನಿಷಾದರು, ನಿಸಂಗ, ಹೀಗೆಲ್ಲ ಒಂದು 108 ಹೆಸರುಗಳಿವೆ ಅವರಿಗೆ. ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಒಂದೊಂದು ಹೆಸರಿನಿಂದ ಅವರನ್ನು ಕರೀತಾರೆ. ಮೂಲತಃ ಇವರೆಲ್ಲ ಬೇಟೆಗಾರರು, ಮೂಲ ನಿವಾಸಿಗಳು. ಅದಕ್ಕೆ ಆ ವ್ಯಾಧ ರಾಜರು ಎಷ್ಟು ಜನ ಇದ್ದರು ಭರತ ಭೂಮಿಯಲ್ಲಿ ಅವ್ರನ್ನೆಲ್ಲನೂ ಕರೆದಿರ್ತಾರೆ. ಅವರು ಎಲ್ಲ ಆ ಸಭೆಗೆ ಆಗಮಿಸಿರ್ತಾರೆ. ಮುಂದೆ ಅವ್ರ ಜೊತೆಗೆ ಮಂತ್ರಿಗಣ, ಋಷಿಮುನಿಗಣ, ಸರ್ವ ಪ್ರಜೆಗಳು ದಶರಥ ಅರಮನೆಯಲ್ಲಿ ಸೇರಿದರು. ಇದ್ದ ಸಭಾಂಗಣದಿಂದ ಇದು ಮಾಡ್ಕೊಂಡು ಹೊರಬಿದ್ದು ದಶರಥರ ಅರಮನೆಗೆ ಹೋಗಿ ಇವರೊಂದು ಮುಖ್ಯ ಜನ ಏನಿರುತ್ತಲ್ಲ ಅಲ್ಲೇ ದಶರಥರ ಅರಮನೆಯಲ್ಲಿ ಕೂಡ್ತಾರೆ. ಮುಂದೆ ದಶರಥ ಸುಮಂತ ಹೇಳ್ತಾನೆ, ದಶರಥರ ಅರಮನೆಯಲ್ಲಿ ಸೇರಿದರು. ಸುಮಂತ್ರ ರಾಜ್ಯಾದ್ಯಂತೆ ಶ್ರೇಷ್ಠ ರಥದಲ್ಲಿ ರಾಮನನ್ನು ದಶರಥರ ಅರಮನೆಗೆ ಕಣ್ತಂದರು. ಅವನು ಹೇಳಿರ್ತಾನೆ ಸುಮಂತ್ರನಿಗೆ, ಮುಖ್ಯಮಂತ್ರಿಗೆ ರಾಮನ ಕರ್ಕೊಂಬ ಅಂದಾಗ ಒಂದು ಶ್ರೇಷ್ಠ ರಥವನ್ನು ತಗೊಂಡು ಹೋಗಿ ರಾಮನನ್ನು ಆ ರಥದಲ್ಲಿ ಕೂಡಿಸಿಕೊಂಡು ದಶರಥರ ಅರಮನೆಯತ್ತ ಬರ್ತಾರೆ. ರಥದಲ್ಲಿ ಬರುವ ರಾಮನನ್ನು ಎಲ್ಲರ ಮಧ್ಯೆ ಅರಮನೆಯಲ್ಲಿ ಸಿಂಹಾಸನದಲ್ಲಿ ಕುಳಿತೇ ನೋಡಿದರು. ಅವ ರಥದಿಂದ ಬರುವ ದೃಶ್ಯವನ್ನು ಎಲ್ಲರೂ
ಅರಮನೆಗೆ ಏನು ತಮ್ಮ ಸಿಂಹಾಸನದಲ್ಲಿ ಆಸೀನರಾಗಿರ್ತಾರೆ, ಅಲ್ಲಿ ಕೂತ್ಕೊಂಡು ರಾಮನ ಆಗಮನವನ್ನು ನೋಡ್ತಾರೆ. ಗಂಧರ್ವರಿಗೆ ಸಮ ಲೋಕ ಪ್ರಸಿದ್ಧ ಪುರುಷ ಅಜಾನುಬಾಹು ಗಜಬಲ ಚಂದ್ರಕಾಂತಮುಖಿ ರಾಮನ ವರ್ಣನೆ ಎಷ್ಟು ಚಂದ ಮಾಡ್ತಾರೆ ನೋಡ್ರಿ. ಇಲ್ಲಿ ವಾಲ್ಮೀಕಿ ಶ್ಲೋಕದಲ್ಲಿ ಏನಿದೆ ಅಂದರೆ, ಈ ಶ್ಲೋಕ ವಾಲ್ಮೀಕಿಯವರು ದ್ವಿಪದೇನದು, ಅದನ್ನೇ ಅವರು ಈ ವಾಲ್ಮೀಕಿ ರಾಮಾಯಣವನ್ನು ಅವರು ಅನುಷ್ಠೂಪ ಛಂದಶಾಸ್ತ್ರದಲ್ಲಿ ಬರೆದಾರೆ. ಅದಕ್ಕೆ ಪೂರ್ವದಲ್ಲಿ ಯಾವುದು ಪ್ರಯೋಗ ಇತ್ತಂದರೆ, ಈಗ ಗಾಯತ್ರಿ ಛಂದಸ್ಸಿತ್ತು. ವೇದಗಳೆಲ್ಲ ಗಾಯತ್ರಿ ಛಂದಸ್ಸಿನಲ್ಲಿ ಆಗ್ಯಾವೆ. ಆದರೆ ವಾಲ್ಮೀಕಿ ಇದನ್ನು ಮಾತ್ರ, ರಾಮಾಯಣ ಮಾತ್ರ ಅದು ಅನುಷ್ಠೂಪ ಛಂದಶಾಸ್ತ್ರದ ಪಿತಾಮಹನ ವಾಲ್ಮೀಕಿ. ಅದರದ್ದು ಏನು ಒಂದು ಸರಳತೆ ಅಂದರೆ, ಉಚ್ಚಾರಾಕ್ಷರಗಳನ್ನು ಬಳಸಬೇಕಾಗ್ತಿದೆ. 2 ಲೈನ್ ದ್ವಿಪದಿ ಅಂತ ಕೇಳ್ತೇವೆ. ಮುಂದೆ ಪ್ರತಿ ಒಂದು ಪಂಕ್ತಿಯಲ್ಲಿ ಸಾಲಿನಲ್ಲಿ 16 ಅಕ್ಷರಗಳು, ಉಚ್ಚಾರಾಕ್ಷರಗಳು 16. ಅವು 4 4 4 4 ಇರ್ಬೋದು, ಅಥವಾ 4 4 12 ಅದಕ್ಕೂ ಮತ್ತು ಹಿಂಗೆ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ಸಾಲುಗಳಲ್ಲಿ ಬಳಸುವಂಥ ಪದಗಳಲ್ಲಿರುವಂಥ ಉಚ್ಚಾರಾಕ್ಷರಗಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದರ ಲೈನ್ ಮಾತ್ರ ಎಷ್ಟು ಇರಬೇಕು, ಅದು 16 ಅಕ್ಷರಗಳಿರಬೇಕು. 2ನೇ ಲೈನು 16, ಒಟ್ಟಿನಲ್ಲಿ 32 ಉಚ್ಚಾರಾಕ್ಷರಗಳ ದ್ವಿಪದಿ ಇರಬೇಕಂತ ಹೇಳ್ತಾರೆ. ಇದಕ್ಕೆ ಅನುಷ್ಠೂಪ ಛಂದಶಾಸ್ತ್ರ ಅಂತ ಕರೀತಾರೆ. ಅವರು ಇಡೀ ರಾಮಾಯಣವನ್ನು ಅನುಷ್ಠೂಪ ಛಂದಶಾಸ್ತ್ರದಲ್ಲಿನೇ ಬರೆದಾರೆ. ಆದರೆ ಇಲ್ಲಿ ನೋಡಿ 16ನೇ ಶತಮಾನದಲ್ಲಿ ತುಳಸಿದಾಸರು ಏನು ಬರೀತಾರೆ, ಅವರು ಸಂಪೂರ್ಣವಾಗಿ ಇಲ್ಲಿ ಇದನ್ನು ಬಳಸೋದಿಲ್ಲ, ವಾಲ್ಮೀಕಿ ಬಳಸಿದಂಥ ಕಾವ್ಯ ಶೈಲಿಯನ್ನು ಬಳಸೋದಿಲ್ಲ. ಅವರು 4 ಸಾಲುಗಳ ಒಂದು ಸ್ಟ್ಯಾಂಜದಲ್ಲಿ 4 ಸಾಲುಗಳ ಒಂದು ಶೈಲಿಯನ್ನು ಬಳಸಿಕೊಂಡು ರಾಮಾಯಣವನ್ನು ಬರೀತಾರೆ. ಆದರೆ ಅವರು ಬರೆದಂಥ ರಾಮಾಯಣ, ವಾಲ್ಮೀಕಿಯವರು ಬರೆದಂಥ ರಾಮಾಯಣದ ರಚನೆಯಲ್ಲಿ, ಇವನ್ನ ಈ ಸಂದರ್ಭಗಳ ವಿವರಣೆಯಲ್ಲಿ, ಸಂಭಾಷಣೆಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇಲ್ಲಿ ಮುಂದುವರೆದ ರಾಮ ಬಂದುಬಿಡ್ತಾನೆ, ಅವನ ವರ್ಣನೆ ಮಾಡ್ತಾರೆ ಇವರು. ಗಂಧರ್ವರಿಗೆ ಸಮ ನೋಡೋಕೆ ಭಾಳ, ಗಂಧರ್ವ ಅಂದರೆ ಅವರು ಯಾವಾಗಲೂ ಏನಪ್ಪ ಅಂದರೆ ವೈಭವ ಪ್ರಿಯರು, ಅಂದರೆ ಯಾವಾಗಲೂ ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು, ಒಳ್ಳೆಯ ಉತ್ತಮ ಬಟ್ಟೆಗಳನ್ನು ಹಾಕ್ಕೊಂಡು ಶೃಂಗಾರ ಪ್ರಿಯರು ಅಂತ ಕರೀತಾರೆ ಅವ್ರಿಗೆ. ಗಂಧರ್ವರು ಅಂದರೆ ಯಾರಪ್ಪ ಅಂದರೆ ಶೃಂಗಾರ ಪ್ರಿಯರು. ಇವರು ಎಲ್ಲಿದ್ದರೆ, ಇವ್ರದ್ದು ಮೂಲ ಭೂಮಿ ಎಲ್ಲಿತ್ತು ಅಂದರೆ ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ, ಇರಾಕ ಇದೇನಿತ್ತಿಲ್ಲ ಇದು ಗಂಧರ್ವರ ನಾಡ. ಅದನ್ನೇ ನಂತರ ಪರ್ಷಿಯನ್ ಅಂತ ಬರ್ತಿದೆ, ಈಗ ಅವೆಲ್ಲ ಇಸ್ಲಾಂ ಕಂಟ್ರಿಗಳಾಗ್ಯಾವ. ಗಂಧರ್ವರಂದರು ಅಲ್ಲಿ ಜನರು. ಮುಂದೆ ಅವರು ಬಹಳ ಎತ್ತರ ಇರ್ತಾರೆ, ಬಣ್ಣ ಚಂದ ಇರ್ತದೆ, ನೋಡೋಕೆ ಹೈಟ್ ಗೀಟ್ ಇರ್ತಾರೆ, ಮತ್ತು ಮೈ ತುಂಬ ಆಭರಣ ಅಲಂಕಾರವನ್ನು ಮಾಡ್ಕೊಂಡು ಬಂದಾಗ ಭಾಳ ಸುಂದರವಾಗಿ ಕಾಣಿಸ್ತಿರ್ತಾರೆ. ರಾಮನು ಕೂಡ ಅದಕ್ಕೆ ಸಮನಾಗಿ ಅವನ ವೈಭವಪೂರಿತ ಇದನ್ನು ಶೃಂಗಾರವನ್ನು ಮಾಡ್ಕೊಂಡಿರ್ತಾನೆ, ಕಾಣಿಸ್ತಿರ್ತಾನಾಗೆ. ಗಂಧರ್ವರಿಗೆ ಸಮ ಲೋಕ ಪ್ರಸಿದ್ಧ ಪುರುಷ ಅಜಾನುಬಾಹು ಗಜಬಲ ಚಂದ್ರಕಾಂತಮುಖಿ ರಾಮ. ಅಜಾನುಬಾಹು ಅದಾನ, ಅವನದು ಆನಿ ತಾಕತ್ನೇ ಅದಾನ ನೋಡಿ. ರಾಮ ಆನಿ ತಾಕತ್ತಿತ್ತು ಅವನಲ್ಲಿ, ಆನಿ ತಾಕತ್ನೇ. ಗಜಬಲ ಅಂದರೆ ಆನಿ ತಾಕತ್ನೇವ. ಮತ್ತು ಮುಖ ನೋಡ್ಬೇಕಾದ್ರೆ ಚಂದ್ರಕಾಂತಿ ಇತ್ತು, ಎಷ್ಟು ಚಂದ ಹೊಳಿತಿತ್ತು. ಇಂತಹ ಒಂದು ವ್ಯಕ್ತಿ ರಾಮ ಅಲ್ಲಿ ಪ್ರವೇಶ ಮಾಡ್ತಾನೆ. ರೂಪವಂತ ಗುಣವಂತ ನೋಡುಗರ ಮನಸ್ಸು ದೃಷ್ಟಿ ಸೆಳೆಯುವ ರಾಮನ ಕಂಡು ದಶರಥರ ಕಣ್ಣುಗಳು ತನಿಸಲಿಲ್ಲ. ಅವರಪ್ಪ ಮಗ ಬರೋದನ್ನೇ ನೋಡ್ತಾನೆ, ಅವನದು ಮೈಕಟ್ಟು ಸೌಂದರ್ಯ ಬರುವ ಟಿ ವಿ ಎಲ್ಲ ನೋಡ್ತಾನೆ, ಕಣ್ಣು ಪಿಳಿಸೋದಿಲ್ಲ. ಕಣ್ಣು ಪಿಳಿಸದೆ ಒಂದೇ ಸವನಿ ದಶರಥ ರಾಮನನ್ನು ನೋಡ್ತಿರ್ತಾನೆ. ಮತ್ತು ಅದೇ ಪ್ರಕಾರ ಆ ಸಭೆಯನ್ನು ಕೂಡಿರ್ತದಲ್ಲ, ಅದರಲ್ಲಿ ಅರಮನೆಯಲ್ಲಿ ಕೂತವರೆಲ್ಲ ಕಣ್ಣು ರಾಮನ ಮೇಲೆ ಇರ್ತಿದೆ. ಅವರು ಎವೆ ಪಿಳಿಕಿಸದೆ, ಕಣ್ಣು ರೆಪ್ಪೆ ಪಿಳಿಕಿಸದೆ ರಾಮನನ್ನೇ ನೋಡ್ತಾ ಇರ್ತಾರೆ. ಅವರು ಅದರ ಆನಂದವನ್ನು ಪಡಿತಾ ಇರ್ತಾರೆ. ಬೇಸಿಗೆ ಶಕೆಯನ್ನು ತಂಪಾಗಿಸಿದ ಮಳೆ ಮೂಡಿನಂತೆ ಜನರಿಗೆ ಆನಂದವಾಯಿತು ರಾಮನ ಆಗಮನ. ಇಲ್ಲಿ ನೋಡಿ ಎಷ್ಟು ಚಂದಿದೆ, ಇದೇ ಕಾವ್ಯ. ಅವರ ಶೈಲಿ ರೂಪಕಗಳನ್ನು ಉಪಯೋಗ ಮಾಡ್ತಾರೆ, ಉಪಮೆಗಳನ್ನು ಉಪಯೋಗ ಮಾಡ್ತಾರೆ. ಇದು ನಮ್ಮ ವಾಲ್ಮೀಕಿಯವರ ಕಾವ್ಯ ಶೈಲಿಯ ಒಂದು ವಿಶೇಷತೆ. ಇಲ್ಲಿ ಏನಪ್ಪ ಅಂದರೆ, ಬೇಸಿಗೆ ಶೆಕೆಯನ್ನು ತಂಪಾಗಿಸಿದ ಮಳೆ ಮೂಡಿನಂತೆ. ಬ್ಯಾಸಿಗೆ ಬಂದಾಗ ಸಿಕ್ಕಾಪಟ್ಟೆ ಶೆಕೆ ಆಗ್ತಿರ್ತದೆ. ಅಂಥದ್ರಾಗ ಒಂದು ವೇಳೆ ಮಳೆ ಸುರಿಯುವ ಮೋಡ ಕವಿತಂದ್ರೆ ವಾತಾವರಣದಲ್ಲಿ ಎಷ್ಟೋ ಬದಲಾಗ್ತಿದೆ. ಇನ್ನೂ ಮಳೆ ಆಗುವ ಪೂರ್ವದಲ್ಲಿನೇ ತಂಪು ಹೆಚ್ಚಾಗಿ ಶುರುವಾಗ್ತದೆ. ಅದನ್ನು ಹಂಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಜನರಿಗೆ ಆನಂದವಾಯಿತು. ಯಾವ ರೀತಿ ಬೇಸಿಗೆ ಶೆಕೆಯಲ್ಲಿ ಮೋಡ ತಂಪನ್ನು ಬಿತ್ತರಿಸ್ತದೆ, ಅದೇ ರೀತಿ ರಾಮನ ಆಗಮನ ಆ ಮೋಡಿನಂತೆ
ಅಲ್ಲಿ ಸೇರಿದವರ ಮನಸ್ಸು ತಣಿಯುವಂತೆ ತಂಪನ್ನು ಎರಚಿತು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಷ್ಟು ಚಂದ ಇದೆ ಕಾವ್ಯಶೈಲಿ. ಅಲಂಕಾರಗಳನ್ನು, ಉಪಮಾ ಉಪಮೆಗಳನ್ನು ಬಳಸಿ ಎಷ್ಟು ಚೆಂದಾಗಿ ಮನ ಮುಟ್ಟುವಂತೆ ವಾಲ್ಮೀಕಿಯವರು. ಇದೇ ರೀತಿ ವಾಲ್ಮೀಕಿಯವರ ಕಾವ್ಯಶೈಲಿ ರಾಮಾಯಣದ ಉದ್ದಕ್ಕೂ ಎಲ್ಲ ಕಾಂಡಗಳಲ್ಲೂ ನಮಗೆ ಓದಲಿಕ್ಕೆ ಸಿಗ್ತಿದೆ. ಮುಂದುವರಿದು ಸುಮಂತ್ರ ಸಹಾಯದಿಂದ ರಥವಿಳಿದು ರಾಮ ದಶರಥರ ಅರಮನೆಯತ್ತ ಸಾಗಿದ. ಕರಮುಗಿದು ತಂದೆ ಬಳಿ ಬಂದು ರಾಮ ಪಾದ ಮುಟ್ಟಿ ನಮಸ್ಕರಿಸಿದ. ಒಳಗೆ ಬರ್ತಾನೆ. ಅಂದ ಕೂಡಲೇ ಮೊದಲು ಏನು ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ತಂದೆ ಹತ್ರ ಹೋಗಿ ತಂದೆಯನ್ನು ಪಾದಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾನೆ. ಇದು ನೋಡಿ ಭರತ ಭೂಮಿಯ ಒಂದು ಪರಂಪರೆ, ಗುರು ಹಿರಿಯರಿಗೆ ಕೊಡುವಂಥ ಒಂದು ಗೌರವ. ನಾವು ಈ ಗೌರವವನ್ನು ಕಲಿಬೇಕು. ನಾವು ಗೌರವ ಕಲೀಲಿಲ್ಲ, ನಾವು ಎಷ್ಟೇ ಪಂಡಿತರಾದರೂ ಸಹಿತ ನಮ್ಮಲ್ಲಿ ವಿನಯ ಇರಲಿಲ್ಲ. ವಿನಯ ತೋರಿಸ್ತಿದೆ ಅದು. ನಮಸ್ಕಾರ ಮಾಡಿ ಏನು ಬರ್ತಲ್ಲ ವಿನಯ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ಗಾಂಧಿಯವರು ಯಾವುದೇ ಆಫೀಸ್ನಲ್ಲಿ ಎಲ್ಲೇ ಹೋಗಬೇಕಾಗಿತ್ತಂದ್ರೆ ಅಲ್ಲೇ ಅಧಿಕಾರಿಗಳಿರಲಿ ಯಾರೇ ಒಬ್ಬ ವ್ಯಕ್ತಿ ಒಂದು ವೇಳೆ ಆಫೀಸ್ನಾಗ ಪಿಯೋಣ ಇದ್ದರೂ ಕೂಡ ಇವ್ ಪಿಯೋಣದಾನ ಇವ್ಗೆ ನಮಸ್ಕಾರ ಮಾಡಬಾರ್ದು ಅನ್ನೋದು ಇರಾಕಿಲ್ಲ ಅವ್ರಿಗೆ. ಏನೋ ಕಚೇರಿಯಲ್ಲಿ ಎಂಟ್ರ್ ಆಗ್ತಾರೆ, ಪ್ರದೇಶದಲ್ಲಿ ಎಂಟ್ರ್ ಆಗ್ತಾರೆ, ಅಲ್ಲಿ ಕೂತಂಥ ಜನರಿಗೆಲ್ಲ ಕೈ ಮುಕ್ಕೊಂದು ವಿನಮ್ರತೆಯಿಂದ ಹೋಗ್ತಾರೆ. ಇದು ಗಾಂಧೀಜಿಯವರಲ್ಲಿದ್ದಂಥ ಒಂದು ಮಹಾ ಶಕ್ತಿ. ಇದು ಈ ಶಕ್ತಿ ಬಹಳಷ್ಟು ಜನರನ್ನು ಅಟ್ರಾಕ್ಟ್. ರಾಮನಲ್ಲಿನೂ ಅದೇ ಇರ್ತದೆ, ವಿನಮ್ರತೆ ಭಾವನೆ ಇರ್ತದೆ. ಎಲ್ಲರಿಗೂ ವಿನಮ್ರ ಆಗಿರ್ತಾನೆ. ಅವ್ರ ತಲೆಗೆ ಏನೂ ಇರಲಿಲ್ಲ, ದೊಡ್ಡವ ಸಣ್ಣವ, ನಾ ಭಾಳ ಓದೇನೋ, ನಾವು ಕಲ್ತಿಲ್ಲ, ಇವೇನೂ ಇರ್ತಿದ್ದಿಲ್ಲ ವ್ಯತ್ಯಾಸ. ಇವೇನೂ ಅವ್ರ ತಲೆ ಬರ್ತಿದ್ದಿಲ್ಲ. ಇಲ್ಲಿ ರಾಮ ಕೂಡ ಏನು ಮಾಡ್ತಾನಂದ್ರೆ ಹಾಗೆ ನಾವು ಬದುಕಿನಲ್ಲಿಯೂ ಅಳವಡಿಸ್ಕೊಳ್ಬೇಕಾ. ಯಾರೇ ಬಂದ್ರಂತ ಹೇಳ್ರಿ, ಹಿರಿಯರಿದ್ರಂತೂ ನಾವು ಬಗ್ಗೆ ನಮಸ್ಕಾರ ಮಾಡೋ ಕಾಲು ಹಿಡಿದು ನಮಸ್ಕಾರ, ಕಾಲು ಬಂದು ಬಿದ್ದು ಮಿಳುವನ್ನೋದು ಏನು ಅವಮಾನ ಆಗೋದಿಲ್ಲ. ಅದು ಈಗ ನಮ್ಮಲ್ಲಿ ನೋಡ್ತಿರ್ತೀವಿ ಕೆಲವೊಂದು ಮಂದಿ, ಅವರು ಉದಾಹರಣೆಗೆ ಒಂದು ಯಾವುದೋ ಹುದ್ದೆಗೆ ಬಂದ್ರಂತ ತಿಳ್ರಿ, ನಮಸ್ಕಾರ ಮಾಡೋದು ಬಿಟ್ಬಿಡ್ತಾರೆ. ಕಲಿಸಿದ ಜನ್ಮ ಕೊಟ್ಟ ತಂದೆ ತಾಯಿದಂತೂ ಎಂದು ಕಾಲು ಬೆಳಕ್ಕೆ ಹೋಗೋದಿಲ್ಲ. ಅವರು ಮುಂದೆ ಕಲಿಸಿದ ಗುರುಗಳಿಗೂ ಕಾಲು ಬೀಳೋದಿಲ್ಲ. ಹಾಯ್ ಅಂತ ಹೇಳ್ಕೊಂಡು ಹೀಗೆ ಅಷ್ಟು ಸ್ಮೈಲ್ ಕೊಟ್ಕೊಂಡು ಹೋಗುವಂಥ ಪರಂಪರೆ ಬಂದಿದೆ. ಇದು ಅವನತಿ. ಇದು ಇಲ್ಲಿ ಏನು ಮಾಡ್ಬೇಕಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕಲಿಸಿದ ಗುರುಗಳು, ಬುದ್ಧಿ ಹೇಳಿದ ಗುರುಗಳು, ಹಿರಿಯರು ಏನಿರ್ತಾರೆ ಅವರಿಗೆ ನಾವೇನು ಮಾಡಬೇಕಂದ್ರೆ ಕಾಲ ಪಾದ ಮುಟ್ಟಿ ನಮಸ್ಕರಿಸುವುದು ಉತ್ತಮ ಪರಂಪರೆ. ಆ ಪರಂಪರೆಯಿಂದ ನಾವು ಬಿಟ್ಟಿವಪ್ಪ ಅಂದ್ರೆ ಭಾಳಷ್ಟು ನಮ್ಮನ್ನು ನಾವು ಕಳ್ಕೊಳ್ತೇವೆ. ನಾವು ಕಳ್ಕೊಳ್ಳೋ ಪೂರ್ವದಲ್ಲೇ ಇಂಥ ಪರಂಪರೆಗಳನ್ನು ರಕ್ಷಣೆ ಮಾಡ್ಕೊಂಡು ಹೋಗೋದು ಹಿತಕರ. ಮುಂದೆ ರಾಮ ಏನು ಮಾಡ್ತಾರೆ, ನಮಸ್ಕರಿಸಿ ಅಲ್ಲೇ ದಶರಥರನ್ನು ಅಲಂಗಿಸಿ ಅವರನ್ನು ಇದು ಮಾಡಿಕೊಂಡು ಬಂದ ನಿಂತು ಬಿಡ್ತಾನೆ. ಚಿನ್ನ ರತ್ನಗಳಿಂದ ಅಲಂಕರಿತ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ರಾಮನಿಗೆ ಆದೇಶಿಸಿ ಅವನ ಬಾಜುಕನ ಒಂದು ಸಿಂಹಾಸನ ಇರ್ತದೆ. ಅದು ಚಿನ್ನ ಮತ್ತು ರತ್ನಗಳಿಂದ ಇದಾಗಿರ್ತದೆ, ಅಲಂಕರಿಸಿರ್ತದೆ. ಮಗನಿಗೆ ತಂದೆ ಹೇಳ್ತಾನೆ ಅಲ್ಲಿ ಕೂಡ್ರಿ. ನೋಡಿ, ನಾವು ಯಾರೇ ಹೋದ್ವಿ ಅಂದ್ರೆ, ಆಫೀಸ್ನಲ್ಲಿ ಹೋದ್ವಿ ಅಂದ್ರೆ, ಎಲ್ಲೇ ಹೋದ್ವಿ ಅಂದರೆ ಹಿರಿಯರ ಮುಂದೆ ಎಕ್ದಮ್ ಅವ್ರನ್ನ ಕೇಳ್ದೆ ಹೋಗಿ ಕುಂಡೋದು ಇದು ಸರಿ ಅನಿಸೋದಿಲ್ಲ. ಇದು ಅನಾಗರಿಕತೆಯನ್ನು ತೋರಿಸ್ತಿದೆ. ನಾವು ಒಳಗೆ ಹೋಗ್ಕೊಂಡಂತಾರೆ ಮನ್ಯಾಗ ಬಂದಾಗನ ತಂದೆ ತಾಯಿ ಆದೇಶ ಕೊಡದೆ ಅವ್ರು ಹೇಳ್ದೆ ನಾವು ಕೊಂಡಾಗ ಹೋಗ್ಬಾರ್ದು. ಇಲ್ಲಿ ಕೂಡ ಹಂಗಾಗ್ತದೆ. ರಾಮ ಬರ್ತಾನ ಸಭೆದಾಗ ದಶರಥರ ಕೂಡನ್ನು ತಗೊಂಡುವುದಿಲ್ಲ. ದಶರಥರ ನೀವು ಆಸನ ಗ್ರಹಣ ಮಾಡಿದಾಗನ ಕೊಡ್ತಾನೆ. ನೋಡಿ ಹಾಗಿದೆ. ಮುಂದೆ ಇಲ್ಲಿ ಒಂದು ವಾಲ್ಮೀಕಿಯವರಷ್ಟು ಚಂದ ಹೇಳ್ತಾರೆ ನೋಡಿ. ಮುಂಜಾನೆ ನಿಷ್ಕಳಂಕ ಸೂರ್ಯ ಮೇರು ಪರ್ವತ, ಮತ್ತು ಅದೇ ಹೇಳಿದೆ ಅವ್ರದ್ದು ಕಾವ್ಯದ ಒಂದು ರಿಚ್ನೆಸ್ ನೋಡಿ ಹೆಂಗಿದೆ, ಶ್ರೀಮಂತಿಕೆ ಹೆಂಗಿದೆ ನೋಡಿ. ಮುಂಜಾನೆ ನಿಷ್ಕಳಂಕ ಸೂರ್ಯ, ಮುಂಜಾನೆ ಸೂರ್ಯ ನಿಷ್ಕಳಂಕ ಇರ್ತಾನ. ಸೂರ್ಯ ಮೇರು ಪರ್ವತ ಹೊಳಪು ಹೆಚ್ಚಿಸಿದಂತೆ ನಿಷ್ಕಳಂಕ ಸೂರ್ಯನ ಏನು ತೇಜಿದೆ, ಯಾವ ರೀತಿ ಅದರ ಎದುರಿಗೆ ಇದ್ದಂಥ ಮೇರು ಪರ್ವತಗಳನ್ನು ಅದರ ಸೌಂದರ್ಯವನ್ನು ಹೆಚ್ಚಿಸ್ತಿದೆ. ನೀವು ಮುಂಜಾನೆ ಎದ್ದು ನೋಡಿ, ಸೂರ್ಯೋದಯ ಕಾರಣಕ್ಕೆ ಅದರ ಮುಂದೆ ಏನಾದರೂ ಗುಡ್ಡು ಬೆಟ್ಟಗಳಿದ್ದು ಅಂದ್ರೆ ಹೊಂಬಣ್ಣಿನಿಂದ ಎಷ್ಟು ಒಂದು ಆನಂದಕರ ದೃಶ್ಯ ನಿಮಗೆ ಕಾಣಿಸ್ತಿದೆ. ಆ ದೃಶ್ಯ ಮತ್ತು ಆ ಕ್ಷಣದಲ್ಲಿ ಮಾತ್ರ ಸಿಗ್ತಿದೆ. ಅವತ್ತು ಹೋತಂದ್ರೆ ಮತ್ತು ಮುಂದಿನ ಮಾರನೇ ದಿವಸನ ಅದು ಸೂರ್ಯ ಶುದ್ಧ ಅಂದರೆ ಯಾವುದೋ ಮೋಡಗಳ ಕವಿದಿರಬಾರ್ದು, ಯಾವುದೇ ಪ್ರಕಾರದ ಇರಬಾರ್ದು. ಅಂಥ ಒಂದು ಶುದ್ಧ ಇದರಲ್ಲೇ ಈ ಸೂರ್ಯ ಪ್ರಕಾಶದಲ್ಲಿ ನೋಡೋದು ಬಹಳ ಉತ್ತಮ ಅನಿಸ್ತದೆ. ಹಂಗೆ ಸೂರ್ಯ ಇವನ ಹೊಳಪ ಹೆಚ್ಚಿಸಿ ರಾಮನ ಸಿಂಹಾಸನ ತೇಜ ಹೆಚ್ಚಿಸಿ. ನೋಡಿ, ರಾಮ ಕೊಂಡುವುದರಿಂದ ರಾಮನ ಸಿಂಹಾಸನದ ಬೆಲೆ ಹೆಚ್ಚಾಯಿತು. ನಾವು ಇಲ್ಲಿ ನೋಡ್ತಿರ್ತೇವೆ ಏನು, ನಾವು ಕೊಂಡುವುದರಿಂದ ನಾವು ಕೂತಂಥ ಆಸನದ ಏನಾಗ್ತಿದೆ, ಬೆಲೆ ಕಡಿಮೆ ಆಗ್ತಿದೆ. ಈಗ ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕಾಗಿರ್ತಾನೆ. ಚೀಫ್ ಮಿನಿಸ್ಟರ್ ಆಗೋ ಯೋಗ್ಯತೆ ಇದ್ದವನ ಅಲ್ಲಿ ಕೂತಂದ್ರೆ ಆ ಚೀಫ್ ಮಿನಿಸ್ಟರ್ ಆಸನದ ಬೆಲೆ ಹೆಚ್ಚಾಗ್ತಿದೆ. ಅಯೋಗ್ಯ ಇದ್ದವ ಒಂದು ವೇಳೆ ಬಂದು ಅಲ್ಲಿ ಕೂತಿದ್ರೆ
ಅದರದ್ದು ಕೂಡ ಕಡಿಮೆ ಆಗ್ತದೆ. ಆ ಪ್ರಶಸ್ತಿಗಳದ್ದು ಹಂಗೆ ಇದೆ ನೋಡಿ. ಯೋಗ್ಯರಿಗೆ ಪ್ರಶಸ್ತಿ ಸಿಗ್ತದೆ, ಪ್ರಶಸ್ತಿಯ ಬೆಲೆ ಹೆಚ್ಚಾಗ್ತಿದೆ, ರೆಸ್ಪೆಕ್ಟ್ ಹೆಚ್ಚಾಗ್ತಿದೆ. ಅಯೋಗ್ಯರಿಗೆ ನೀವು ಪ್ರಶಸ್ತಿಗಳನ್ನು ಕೊಡುವುದರಿಂದ ಆ ಪ್ರಶಸ್ತಿಯ ಬೆಲೆಯೂ ಕುಗ್ಗುತ್ತದೆ, ಪತನಗೊಳ್ತದೆ, ಅದರದ್ದು ಮಹತ್ವನೂ ಕಡಿಮೆ ಆಗ್ತದೆ. ಸೊ ಈ ಪ್ರಕಾರ ರಾಮ ಬಂದ ದಶರಥನ ಮನೆಯಲ್ಲಿ ಇದರಲ್ಲಿ ಅರಮನೆಯಲ್ಲಿ ಬಂದು ಕೂಡ್ತಾನೆ. ತಂದೆ ಯಾಕೆ ಕರೆದಾರನ್ನೋ ಒಂದು ಕುತೂಹಲ ಇರ್ತದೆ, ತಿಳ್ಕೊಳ್ಸಲಾಗಿ ಬಂದಿರ್ತಾನೆ. ಮುಂದೆ ನೆಕ್ಸ್ಟ್ ಅದು ರಾಮನಿಗೆ ದಶರಥ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾ ವಿಚಾರಗಳನ್ನು ಹಂಚಿಕೊಳ್ತೇನೆ. ಧನ್ಯವಾದಗಳು.